ಕಡಿಮೆ ಟೈಮಲ್ಲಿ ಹೆಚ್ಚು ಮಾರ್ಕ್ಸ್ ಅನ್ನ ಗಳಿಸೋದು ಹೇಗೆ? ಇದು ಪ್ರತಿಯೊಬ್ಬ ಸ್ಟೂಡೆಂಟಿನ ಡ್ರೀಮ್ ಆಗಿರತ್ತೆ. ಕಡಿಮೆ ಟೈಮು ಹೆಚ್ಚು ಮಾರ್ಕ್ಸು, ಅದನ್ನ ಇವತ್ತಿನ ಕ್ಲಾಸ್ನಲ್ಲಿ ಹೇಳ್ತೇನೆ, ಹೇಗೆ ನೀವು ಅದನ್ನ ಅಚೀವ್ ಮಾಡಬಹುದು ಅಂತ. ನಾನು ನಿಮ್ಮ ಪರೀಕ್ಷೆಯ ಶಿಕ್ಷಕ ಆದರ್ಶ್. ಬಿಗ್ಗೆಸ್ಟ್ ಮಿಸ್ಟೇಕ್ ಏನ್ ಮಾಡ್ತೀರಾ? ಜಾಸ್ತಿ ಟೈಮ್ ಸ್ಟಡಿ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಸ್ಮಾರ್ಟ್ ಆಗಿ ಸ್ಟಡಿ ಮಾಡೋದು ಇಂಪಾರ್ಟೆಂಟು. ಹಾರ್ಡ್ ವರ್ಕು ಮ್ಯಾಟ್ರ್ ಆಗತ್ತೆ, ಬಟ್ ಹಾರ್ಡ್ ವರ್ಕಿನ ಜೊತೆಗೆ ಸ್ಮಾರ್ಟ್ ಸ್ಟಡಿ ಮಾಡಿದ್ರೆ ನೀವು ಟಾಪರ್ ಆಗ್ತೀರಾ. ಅದೇ ಸ್ಟಡಿಗಿರುವಂತಹ ಸೀಕ್ರೆಟು. ನೀವು 10 ಅವರ್ ಓದ್ಬೋದು 10 ಗಂಟೆ, ಬಟ್ ಯಾವುದೋ ಒಂದು ಮಗು 5 ಗಂಟೆ ಸ್ಮಾರ್ಟ್ ಆಗಿ ಸ್ಟಡಿ ಮಾಡಿರುತ್ತೆ, ಅದು ಟಾಪರ್ ಆಗತ್ತೆ. ಹಾಗೆ 10 ಗಂಟೆ ಓದೋ ಮಗು 75% ಅದೇ ಒಂದು ಮಾರ್ಕ್ಸ್ ರೇಂಜ್ನಲ್ಲಿ ಉಳಿದ್ಬಿಡತ್ತೆ. ಯಾಕಂದ್ರೆ ಅವರು ಏನು ಓದಬೇಕು, ಯಾವುದನ್ನ ಪ್ರಯೋರಿಟೈಸ್ ಮಾಡಬೇಕು, ಯಾವುದರ ಮೇಲೆ ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನ ಕೊಡಬೇಕು, ಅಲ್ಲೇ ಮಿಸ್ ಹೊಡ್ಕೊಳ್ತಾರೆ. ಅದನ್ನ ನಾನು ಹೇಳ್ತೇನೆ, ನೀವು ಎಲ್ಲಿ ಹೆಚ್ಚಿನ ಟೈಮ್ ಅನ್ನ ಸ್ಪೆಂಡ್ ಮಾಡಬೇಕು ಅಂತ. 80-20 ರೂಲು ಹಾಗಂದ್ರೆ ಏನು? ಸಿಂಪಲ್ಲು ಎಡ್ವೆಂಟ್ ಪಾಠ ತೆಗೆದುಕೊಳ್ಳೋಣ, ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಈ ಚಾಪ್ಟರ್ನಲ್ಲಿ ನಾನು ನಿಮಗೆ ಹೇಳೋದು ಸಿಂಪಲ್ ಆಗಿ, ಬ್ಯಾಟಲ್ ಆಫ್ ಪ್ಲಾಸಿ, ಬ್ಯಾಟಲ್ ಆಫ್ ಬಕ್ಸಾರ್, ಪ್ಲಾಸಿ ಕದನ, ಬಕ್ಸಾರ್ ಕದನ, ಎರಡನೇ ಕಾರ್ನಾಟಿಕ್ ವಾರು, ಹಾಗೆ ಮಾರ್ತಾಂಡವರ್ಮ. ಈ 4 ಕ್ವಶನ್ಸ್ಗಳನ್ನ ಪದೇ ಪದೇ PYQsಗಳಲ್ಲಿ ಕೇಳಿದ್ದಾರೆ. ಈ 4 ಕ್ವಶನ್ಸ್ಗಳು ಆ ಚಾಪ್ಟರ್ನ 20% ಅನ್ನ ಕವರ್ ಮಾಡುತ್ತೆ, ಬಟ್ ಅವು 80% ಆಫ್ ದ ಟೈಮ್ಸ್ ಎಕ್ಸಾಮ್ನಲ್ಲಿ ಬಂದಿದೆ. ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದೆ ಅನ್ಕೊಳ್ತೇನೆ. ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳಿವೆಯೋ ಹೇಗೆ ತಿಳ್ಕೊಳ್ತೀರಾ ಅವುಗಳನ್ನ? ಸಿಂಪಲ್ಲು, ನೀವು ಅವುಗಳನ್ನ ತಿಳ್ಕೊಳ್ಬೇಕಂದ್ರೆ PYQs ಹಿಂದಿನ ವರ್ಷದ ಪ್ರಶ್ನೆಗಳನ್ನ ನೋಡ್ತೀರಾ, ಹಾಗೆ ಟೆಕ್ಸ್ಟ್ ಬುಕ್ಕಿನ ಎಕ್ಸಸೈಸಸ್ಗಳನ್ನ ನೋಡ್ತೀರಾ. ಆವಾಗ ನಿಮಗೆ ಗೊತ್ತಾಗತ್ತೆ ಯಾವುದು ಇಂಪಾರ್ಟೆಂಟು ಅಂತ. 20% ಆಫ್ ಟಾಪಿಕ್ಸ್ಗಳಿಂದ 80% ಆಫ್ ಕ್ವಶನ್ಸ್ಗಳು ಬರುತ್ತೆ. ಹೀಗಾಗಿ ಯಾವುದೇ ಚಾಪ್ಟರನ್ನು ಓದಿದ್ದೀರಾ ಅಂದಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಮೊದಲು ಮಾಡಿ. ಅದು ಹೇಗೆ ಸಿಗತ್ತೆ? ನಮ್ಮ ಪರೀಕ್ಷೆ ಆ್ಯಪ್ನಲ್ಲಿ ಪ್ರತಿಯೊಂದು ಚಾಪ್ಟರ್ಗೂ ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಕೊಟ್ಟಿದ್ದೇವೆ, ಅವುಗಳನ್ನ ರೆಫರ್ ಮಾಡಿ ನೀವು ತಿಳ್ಕೊಳ್ಬಹುದು. ಅದಲ್ಲದೆ ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ನಾವು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿರ್ಬೋದು, ಈ ರೀತಿಯ ಕ್ಲಾಸಸ್ಗಳನ್ನ ಮಾಡ್ತಾನೆ ಇರ್ತೇವೆ. 30-30-30 ಫಾರ್ಮುಲಾ. ಏನು ಓದಬೇಕು ಅಂತ ಗೊತ್ತಾಯಿತು, ಬಟ್ ಹೇಗೆ ಓದೋದು? ನಿಮ್ಮೆಲ್ಲರ ಎಕ್ಸಾಮು ಯಾವ ರೀತಿ ಇರುತ್ತೆ? ಬರಿಬೇಕಾಗಿರುತ್ತೆ. ಹೀಗಾಗಿ ಜಸ್ಟ್ ಓದ್ತಾ ಹೋದರೆ ಏನೂ ಲಾಭ ಇಲ್ಲ. 30 ಮಿನಿಟ್ಸ್ ಲರ್ನ್, ಓದ್ತೀರಾ, ತಿಳ್ಕೊಳ್ತೀರಾ, ಬಟ್ ಅದಾದಮೇಲೆ ರಿವಿಷನ್ ಮಾಡೋದು ವೆರಿ ಇಂಪಾರ್ಟೆಂಟು. ಓದೋದು ರಿವಿಷನ್ ಮಾಡೋದು ಎರಡೂ ಡಿಫ್ರೆಂಟು. ರಿವಿಷನಲ್ಲಿ ನೀವು ಏನು ಮಾಡ್ತೀರಾ? ನಿಮಗೆ ಎಷ್ಟು ಗೊತ್ತಿದೆ ಅಂತ ಟೆಸ್ಟ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ನಾನು ಬ್ಯಾಟಲ್ ಆಫ್ ಪ್ಲಾಸಿ ಓದಿದ್ದೇನೆ ಅಂದ್ಕೂಡಲೇ ನಾನು ಮನಸ್ಸಲ್ಲೇ ಯೋಚನೆ ಮಾಡ್ತೇನೆ, ಯಾರ ಮಧ್ಯೆ ನಡೆಯಿತು, ಯಾವಾಗ ನಡೆಯಿತು, ಯಾಕೆ ನಡೀತು, ಕಾರಣಗಳೇನು, ರೀಸನ್ಸು, ಅದಾದಮೇಲೆ ಔಟ್ಕಮ್ಸ್ ಏನಾಯಿತು, ಇವೆಲ್ಲವೂ ರಿಕಾಲ್ ರಿವಿಷನ್ ಆಗತ್ತೆ. ಹೀಗಾಗಿ ಏನೇ ಓದಿದ್ರು ನೀವು ರಿವಿಷನ್ ಮಾಡೋದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು. 30 ಮಿನಿಟ್ ರೈಟಿಂಗ್ ಪ್ರಾಕ್ಟೀಸ್ ಡೈಲಿ ಇಷ್ಟೇ ಮಾಡಬೇಕಾಗಿರೋದು. 30 ಮಿನಿಟ್ಸ್ ಓದಿದ್ದೀರಾ, ಇದನ್ನೇ 2 ಸೈಕಲ್ ಆಗಿ ಮಾಡಿ. ಮಾರ್ನಿಂಗಲ್ಲಿ 1.5 ತಾಸು ಅಥವಾ ಈವ್ನಿಂಗಲ್ಲಿ 1.5 ತಾಸು. ಆ ಮಾರ್ನಿಂಗಲ್ಲಿ ಆಗ್ತಾ ಇಲ್ಲ ಅಂದರೆ ಸ್ಕೂಲ್ ಬಂದ ಮೇಲೆ, ಫಾರ್ ಎಕ್ಸಾಂಪಲ್ 6 to 7:30 ಒಂದು, ಅದಾದಮೇಲೆ 8:30 ಊಟ ಆದಮೇಲೆ 8:30 to 10, ಈ ರೀತಿ 1.5 ತಾಸುಗಳ ಬ್ಲಾಕ್ಸ್ಗಳನ್ನ ಮಾಡ್ಕೊಳ್ಳಿ. ಓದ್ತೀರಾ, ರಿವಿಷನ್ ಮಾಡ್ತೀರಾ, ಬರೀತೀರಾ, ಕೀವರ್ಡ್ಸ್ಗಳನ್ನ, ಸಮ್ಸ್ಗಳನ್ನ ಸಾಲ್ವ್ ಮಾಡ್ತೀರಾ, ಫಾರ್ಮುಲಾಸ್ಗಳನ್ನ ತಿಳ್ಕೊಳ್ತೀರಾ. ಈ ರೀತಿ ಮಾಡಿದ್ರೆ ನಿಮಗೆ ಆ ಕಾನ್ಸೆಪ್ಟು ತಲೆಯಲ್ಲಿ ಪರ್ಮನೆಂಟ್ ಆಗಿ ಉಳಿದ್ಬಿಡತ್ತೆ. ಹಾಗೆ 1 ವೀಕ್ ಆದಮೇಲೆ, ಸ್ವಲ್ಪ ದಿನಗಳ ನಂತರ ಮತ್ತೆ ರಿವಿಷನನ್ನು ಮಾಡ್ತಾ ಹೋದರೆ ಎಕ್ಸಾಮಲ್ಲಿ ಎಲ್ಲವೂ ಸಹ ನೆನಪಲ್ಲಿ ಉಳಿಯುತ್ತೆ. ಯಾಕಂದರೆ ಬಹಳಷ್ಟು ಮಕ್ಕಳ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಸರ್ ಎಕ್ಸಾಮ್ ಹಾಲಲ್ಲಿ ಕೂತಾಗ ಬ್ಲ್ಯಾಂಕ್ ಆಗತ್ತೆ, ಏನೂ ನೆನಪಲ್ಲಿರಲ್ಲ. ಅದಕ್ಕೆ ಇದು ಸೊಲ್ಯೂಷನ್ ಆಗಿದೆ. ಸೊ ಜಾಸ್ತಿ ಓದಬೇಡಿ, ಸರಿಯಾಗಿ ಓದಿ. ಯಾಕಂದರೆ ಕಡಿಮೆ ಟೈಮು ಪ್ಲಸ್ ಸರಿಯಾದ ಸ್ಟ್ರಾಟಜಿ ಹೆಚ್ಚು ಮಾರ್ಕ್ಸ್ಗಳನ್ನ ಕೊಡುತ್ತೆ. ಯಾವ ಸ್ಟ್ರಾಟಜಿ ಅಂತಲೂ ನಾನು ಹೇಳಿದ್ದೇನೆ. ಎಟ್ ದ ಎಂಡ್ ಆಫ್ ದ ಡೇ ನೀವು ಹಾಕುವಂತಹ ಎಫರ್ಟ್ಸ್ಗೂ ಕೊನೆಯಲ್ಲಿ ಬರುವಂತಹ ಮಾರ್ಕ್ಸ್ಗೂ ರಿಲೇಷನ್ ಇರಬೇಕು. ನೀವು ಎಫರ್ಟ್ಸ್ಗಳನ್ನ ಹಾಕ್ತಾ ಹೋಗ್ತೀರಾ, ಬಟ್ ಮಾರ್ಕ್ಸ್ಗಳೇ ಬರ್ತಾ ಇಲ್ಲ ಅಂದರೆ ಏನೂ ಉಪಯೋಗ ಇಲ್ಲ ತಾನೇ. ಹೀಗಾಗಿ ಇದು ಕೇವಲ ಜೀವನದಲ್ಲಿ ಎಕ್ಸಾಮ್ಗಳಷ್ಟೇ ಅಲ್ಲ, ಮುಂದೂ ಸಹ ನೀವೇನೇ ಕೆಲಸ ಮಾಡ್ತಾ ಇದ್ರು, ಒಂದೊಂದ್ಸಲ ಪ್ರೀತಿಯಿಂದ ಅದೆಷ್ಟೋ ಕೆಲಸಗಳನ್ನ ಮಾಡ್ತೇವೆ, ಬಟ್ ಯಾವಾಗ ಈ ರೀತಿಯ ಔಟ್ಕಮ್ ಇರುತ್ತೋ ಯೋಚಿಸಿ, ನಾನು ಹಾಕುವಂತಹ ಎಫರ್ಟ್ಸ್ಗೂ ಬರುವಂತಹ ಔಟ್ಕಮ್ಮಿಗೂ
ಮ್ಯಾಚ್ ಆಗ್ತಾ ಇದೆಯಾ, ಆಗ್ತಾ ಇಲ್ಲ ಅಂದರೆ ನಾನು ಎಲ್ಲಿ ಕರೆಕ್ಷನನ್ನು ಮಾಡ್ಕೊಳ್ಬೇಕು, ಎಲ್ಲಿ ಮುಂದೆ ಹೋಗಬೇಕು ಅಂತ. ಹಾಗೆಯೇ ನೀವೆಲ್ಲರೂ ಸಹ ಈ ವಿಡಿಯೋದಿಂದ ಬಹಳಷ್ಟನ್ನು ಕಲ್ತಿದ್ದೀರಾ ಅಂದ್ಕೊಳ್ತೇನೆ. ವಿಡಿಯೋವನ್ನು ಲೈಕ್ ಮಾಡಿ, ಇದರಿಂದ ನಿಮ್ಮಂತಹದೇ ಅದೆಷ್ಟೋ ಮಕ್ಕಳಿಗೆ ಈ ವಿಡಿಯೋ ತಲುಪತ್ತೆ. ಹಾಗೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಇಂತಹದೇ ಅಪ್ಡೇಟ್ಗಳಿಗೋಸ್ಕರ, ಟಿಪ್ಸ್ಗಳಿಗೋಸ್ಕರ, ಟ್ರಿಕ್ಸ್ಗಳಿಗೋಸ್ಕರ ನಮ್ಮ ಪರೀಕ್ಷಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.